ನಮಸ್ಕಾರ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ಗೆ ಈಗ ಶಾಕ್ ಎದುರಾಗ್ತಾ ಇದೆ. ಆರ್ಸಿಬಿಯ ಸಂಭ್ರಮಾಚರಣೆಯ ಕಾಲ್ತುಳಿತ ಪ್ರಕರಣದಲ್ಲಿ ಹಲವು ಸ್ಫೋಟಕ ವಿಚಾರಗಳು ಈಗ ಬಹಿರಂಗ ಆಗ್ತಾ ಇದೆ. ಸರ್ಕಾರಕ್ಕೆ ಕಂಟಕ ಆಗಿರುವಂತಹ ಈ ಪ್ರಕರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿದ್ದೆಗೆಡಿಸಿದೆ. ಹೈಕಮಾಂಡ್ಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದು ಕಡೆ ಸಿದ್ದು ಬಣದಿಂದ ಇದಕ್ಕೆಲ್ಲ ಡಿ.ಕೆ. ಶಿವಕುಮಾರ್ ಅವರೇ ಕಾರಣ ಅಂತ ಗುಸು ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಯ ಬಗ್ಗೆ ಅಪಸ್ವರ ಕೇಳಿ ಬರೋದಕ್ಕೆ ಶುರುವಾಗಿದೆ. ಸರ್ಕಾರ ಎಡವಿದ್ದೆಲ್ಲಿ ಅನ್ನೋ ಬಗ್ಗೆ ಈಗ ಚರ್ಚೆ ಆರಂಭ ಆಗಿದೆ. ಇನ್ನು ತನಿಖೆಗೆ ಆದೇಶ ನೀಡಿದ ಬೆನ್ನಲ್ಲೇ ಹಲವರನ್ನ ಬಂಧಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರಾದ ದಯಾನಂದ್ ಅವರು ಸೇರಿ ಹಲವು ಉನ್ನತ ಹುದ್ದೆಯ ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ. ಸ್ವತಃ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿಗೂ ಗೇಟ್ ಪಾಸ್ ನೀಡಲಾಗಿದೆ. ವೀಕ್ಷಕರೇ, ಇನ್ನು ನಿನ್ನೆಯಷ್ಟೇ ಕೆಎಸ್ಸಿಎ ಪದಾಧಿಕಾರಿಗಳಿಬ್ಬರು ಈ ಘಟನೆಯ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಗೃಹ ಸಚಿವ ಪರಮೇಶ್ವರ್ ಅವರ ರಾಜೀನಾಮೆಯ ಬಗ್ಗೆ ಸ್ಫೋಟಕ ವಿಚಾರ ಸದ್ದು ಮಾಡ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಕೊನೆಗೆ ಬಂದು ನಿಲ್ಲೋದು ಪರಮೇಶ್ವರ್ ಅವರ ಬಳಿಗೆ. ಗೃಹ ಸಚಿವರಿಗೆ ಈಗ ಸಾಲು ಪ್ರಶ್ನೆಗಳು ಎದುರಾಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರ ಬಹಿರಂಗ ಆಗಿದೆ. ಪರಮೇಶ್ವರ್ ಅವರ ಮಾತನ್ನೂ ಮೀರಿ ಮುಖ್ಯಮಂತ್ರಿಗಳು ತೆಗೆದುಕೊಂಡ ನಿರ್ಧಾರದಿಂದ ಇಂತಹದೊಂದು ದುರಂತ ಸಂಭವಿಸಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಸಭೆಯಲ್ಲಿ ಪರಮೇಶ್ವರ್ ಅವರು ಒತ್ತಿ ಹೇಳಿದ್ರು. ಆದರೂ ಕೂಡ ಅವರ ಮಾತನ್ನು ನಿರ್ಲಕ್ಷಿಸಿ ಸಂಭ್ರಮಾಚರಣೆಗೆ ಅನುಮತಿ ನೀಡಲಾಗಿದೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಇದಕ್ಕೆ ಮತ್ತೊಬ್ಬ ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ಮಂತ್ರಿಯೇ ಸಾಕ್ಷಿ ನುಡಿದಿದ್ದಾರೆ. ಹಾಗಾದ್ರೆ ಕಾರ್ಯಕ್ರಮ ನಡೆಯೋದೇ ಪರಮೇಶ್ವರ್ ಅವರಿಗೆ ಇಷ್ಟ ಇರಲಿಲ್ವಾ? ಸಿಎಂ ಡಿಸಿಎಂ ಒತ್ತಡಕ್ಕೆ ಮಣಿಯಬೇಕಾಯ್ತಾ ಗೃಹ ಸಚಿವರು? ರಾಜ್ಯ ಕಾಂಗ್ರೆಸ್ನಲ್ಲಿ ಪರಂ ಮಾತಿಗೆ ಕಿಮ್ಮತ್ತಿಲ್ವಾ? ಗೃಹ ಖಾತೆಯ ಸಹವಾಸವೇ ಬೇಡ ಅಂದ್ರ ಡಾಕ್ಟರ್ ಜಿ ಪರಮೇಶ್ವರ್? ರಾಜ್ಯ ನಾಯಕರ ಆಟಾಟೋಪಕ್ಕೆ ಬೇಸತ್ತು ಹೋದ್ರ? ಸಿಎಂ ಡಿಸಿಎಂ ಎಡವಿದ್ದೆಲ್ಲಿ? ಹೈಕಮಾಂಡ್ನಿಂದ ಶಾಕಿಂಗ್ ನಿರ್ಧಾರ ಪ್ರಕಟ ಆಗುತ್ತಾ? ಸಾಕ್ಷಿ ನುಡಿದ ಮತ್ತೊಬ್ಬ ಪ್ರಭಾವಿ ನಾಯಕ ಯಾರು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಸದ್ಯ ಕುತೂಹಲ ಮೂಡಿಸಿರುವಂತಹ ವಿಚಾರ ಅಂದ್ರೆ, ರಾಜ್ಯದಲ್ಲಿ ಇಂತಹದೊಂದು ದುರಂತ ಆದರೂ ರಾಜ್ಯ ನಾಯಕರ ವಿರುದ್ಧವಾಗಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಯಾಕಂದ್ರೆ ವಿಪಕ್ಷ ಬಿಜೆಪಿ ಈ ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ಕೈಗೆತ್ತಿಕೊಂಡಿದೆ. ಸರ್ಕಾರದ ವೈಫಲ್ಯವನ್ನು ಜನರ ಮುಂದಿಟ್ಟು ವಿಶ್ವಾಸವನ್ನು ಗಳಿಸಿ ಸಿಎಂ ಹಾಗೆ ಡಿಸಿಎಂ ರಾಜೀನಾಮೆಗೆ ಒತ್ತಡ ಹೆಚ್ಚು ಮಾಡ್ತಾ ಇದೆ. ಜೆಡಿಎಸ್ ಅತ್ಯಂತ ಪ್ರಬಲವಾಗಿ ಪ್ರತಿಭಟಿಸ್ತಾ ಇದೆ. ಆದರೆ ಬಿಜೆಪಿ ಯಾಕೋ ಸೈಲೆಂಟ್ ಆಗಿದೆಯಲ್ಲ ಅನ್ನೋ ಆರೋಪ ಕೇಳಿ ಬಂದಿತ್ತು. ಆದರೆ ಈಗ ವಿಪಕ್ಷ ಬಿಜೆಪಿ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ಲಾನ್ ರೂಪಿಸಿದೆ. ಇನ್ನು ಇತ್ತೀಚಿನ ಸಮೀಕ್ಷೆಯೊಂದರಲ್ಲಿ ವರದಿ ಬಂತಲ್ವಾ, ಬಿಜೆಪಿಗೆ ಅದು ಪಾಸಿಟಿವ್ ಆಗಿ ಬಂದಿದೆ. ಅಂದರೆ ಈ ಹೊತ್ತಲ್ಲಿ ಏನಾದ್ರು ಎಲೆಕ್ಷನ್ ನಡೆದ್ರೆ ಯಾರಿಗೆ ಬಹುಮತ ಸಿಗಬಹುದು ಅನ್ನೋದರಲ್ಲಿ ಬಿಜೆಪಿಗೆ ಅಂತ ಬಂದಿದೆ. ಇದು ಬಿಜೆಪಿಯ ಹುರುಪನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರ ರಾಜೀನಾಮೆಗೂ ಈಗ ಬಿಜೆಪಿ ಪಟ್ಟು ಹಿಡಿದಿರುವಂಥದ್ದು. ಇದೆಲ್ಲವೂ ಕಾಂಗ್ರೆಸ್ಗೆ ಈಗ ದೊಡ್ಡ ತಲೆಬಿಸಿಯಾಗಿದೆ. ಆದರೆ ಈವರೆಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಯಾವುದೇ ರೀತಿಯಾದಂತಹ ಕ್ರಮದ ಬಗ್ಗೆ ಯಾವುದೇ ಸೂಚನೆ ಸಿಕ್ಕಿಲ್ಲ. ಇಂತಹ ಕಷ್ಟದ ಸಂದರ್ಭದಲ್ಲೇ ಸಿಎಂ ಡಿಸಿಎಂ ಎಡವಟ್ಟು ನಿರ್ಧಾರದ ಬಗ್ಗೆಯೂ ಒಂದು ಸ್ಫೋಟಕ ವಿಚಾರ ಸಿಡಿದಿದೆ. ಅದು ಗೃಹ ಸಚಿವರ ಎಚ್ಚರಿಕೆಯ ನಂತರವೂ ಸಂಭ್ರಮಾಚರಣೆಯ ನಿರ್ಧಾರವನ್ನು ಕೈಗೊಂಡು ಈ ದುರಂತಕ್ಕೆ ಕಾರಣ ಆಗಿರೋ ಬಗ್ಗೆ. ಈ ಕಾರ್ಯಕ್ರಮ ಆಯೋಜನೆಗೆ ಆರ್ಸಿಬಿ ಹಾಗೆ ಕೆಎಸ್ಸಿಎ ಏನೋ ಉತ್ಸಾಹವನ್ನು ತೋರುತ್ತೆ. ಆದರೆ ಜನರ ಹಿತದೃಷ್ಟಿಯನ್ನು ಕಾಪಾಡಬೇಕಾದಂತಹ, ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿಯನ್ನು ಅಂದಾಜು ಮಾಡಬೇಕಾಗಿದ್ದಂತಹ ಸರ್ಕಾರನೇ ಮೈಮರೆತು ಹೋಯಿತು. ಯಾಕಂದರೆ ಕೆಲವೇ ಗಂಟೆಗಳ ಅಂತರದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಈ ಕಾನೂನು ಸುವ್ಯವಸ್ಥೆ ಪರಿಪಾಲನೆಗೆ ನಿಯೋಜನೆ ಮಾಡೋದು ಅಂತ ಹೇಳಿದ್ರೆ ಅದು ಬಹಳ ಕಷ್ಟದ ಕೆಲಸ. ಇದಲ್ಲದೆ ಲಕ್ಷಾಂತರ ಜನ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇರೋದ್ರಿಂದ ನೀವು ಕೆಲವು ದಿನಗಳು ಕಳೆದ ನಂತರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಉತ್ತಮ ಅಂತ ಪೊಲೀಸ್ ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ರು. ಆದರೆ ಆಡಳಿತದ ಚುಕ್ಕಾಣಿ ಹಿಡಿದವರು ಇದನ್ನು ನಿರ್ಲಕ್ಷ್ಯ ಮಾಡಿದ್ರು. ಅದೇ ಈಗ ದುರಂತಕ್ಕೆ ಕಾರಣ ಆಗಿರುವಂಥದ್ದು. ವೀಕ್ಷಕರೇ, ಇಲ್ಲಿ ಶಾಕಿಂಗ್ ವಿಚಾರ ಏನಪ್ಪಾ ಅಂದರೆ, ಸ್ವತಃ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ಕಾರ್ಯಕ್ರಮ ನಡೆಯೋದು ಇಷ್ಟ ಇರಲಿಲ್ಲ. ಕಾನೂನು ಸುವ್ಯವಸ್ಥೆಯಲ್ಲಿ ಸ್ವಲ್ಪ ಲೋಪ ಆದರೂ ಅದರಿಂದ ಸಮಸ್ಯೆಗಳು ಉದ್ಭವಿಸಬಹುದು ಅನ್ನೋ ಮುಂದಾಲೋಚನೆ ಅವರಿಗಿತ್ತು. ಆದರೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಈ ಕುರಿತಾಗಿ ನಡೆದಂತಹ ಉನ್ನತ ಮಟ್ಟದ ಸಭೆಯಲ್ಲಿ ಅವರನ್ನು ಬಲವಂತವಾಗಿ ಒಪ್ಪಿಸಲಾಯಿತು. ಸರ್ಕಾರದ ಉನ್ನತ ಮೂಲಗಳಿಂದ ಮಾಧ್ಯಮಗಳಿಗೆ ಈ ಮಾಹಿತಿ ಸಿಕ್ಕಿದೆ. ಆ ಸಭೆಯಲ್ಲಿ ಪರಮೇಶ್ವರ್ ಅವರ ಅಭಿಪ್ರಾಯಕ್ಕೆ ಮಾನ್ಯತೆ ಸಿಗಲಿಲ್ಲ ಅನ್ನೋ ವಿಚಾರ ಬಹಿರಂಗ ಆಗಿದೆ. ಇದಕ್ಕೆ ಸಾಕ್ಷಿ ಏನಪ್ಪಾ ಅಂದರೆ, ಈ ಸಭೆಯ ನಂತರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗುತ್ತೆ. ಅದರಲ್ಲಿ ವರದಿಗಾರರೊಬ್ಬರು ಈ ಕಾರ್ಯಕ್ರಮ ನಡೆಯೋದು ಬೇಡ ಅಂತ ಪೊಲೀಸ್ ಗುಪ್ತಚರ ಇಲಾಖೆ ನೀಡಿರುವ ವರದಿ ಬಗ್ಗೆ ಮುಖ್ಯಮಂತ್ರಿಗಳನ್ನೇ ಪ್ರಶ್ನೆ ಮಾಡಲಾಗುತ್ತೆ. ಆದರೆ ಅದಕ್ಕೆ ಅವರು ಸಮರ್ಪಕವಾದಂತಹ ಉತ್ತರವನ್ನು ಕೊಡಲಿಲ್ಲ. ಪ್ರಶ್ನೆ ಕೇಳಿದಂತಹ ವರದಿಗಾರನ ಬಾಯನ್ನೇ ಮುಚ್ಚಿಸುವಂತಹ ಪ್ರಯತ್ನ ಆಯಿತು. ಈ ಆರ್ಸಿಬಿ ವಿಜಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಆರಂಭದಿಂದ ಅಂತ್ಯದವರೆಗೆ ಏನೆಲ್ಲ ಘಟನೆಗಳಾಯಿತು, ಏನೆಲ್ಲ ಬೆಳವಣಿಗೆಗಳಾಯಿತು, ಆ ಬಗ್ಗೆ ಪರಮೇಶ್ವರ್ ಅವರು ತೀವ್ರ ಬೇಸರ ಹೊರಹಾಕಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ತಮ್ಮ ಖಾತೆಯ ಬಗ್ಗೆನೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಹಲವು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಸರ್ಕಾರದ ಎಡವಟ್ಟುಗಳು ಒಂದೊಂದಾಗಿ ಆಚೆ ಬರ್ತಾ ಇದೆ.
ಮೊದಲನೇದಾಗಿ ಈ ವಿಜಯೋತ್ಸವ ಹಾಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಏನು ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಗೃಹ ಸಚಿವರ ಜೊತೆಗೆ ಪ್ರಾರಂಭದಲ್ಲಿ ಚರ್ಚಿಸಿಯೇ ಇರಲಿಲ್ಲ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಬೆಳಗ್ಗೆ 7:30ಕ್ಕೆ ಸಿಎಂ ಕಚೇರಿಗೆ ಬಂದಂತಹ ಒಂದು KSCA ಪತ್ರವನ್ನು ಆಧರಿಸಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇದೆಲ್ಲವೂ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿರುವಂತಹ ಗೋವಿಂದರಾಜು ಹಾಗೆ ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವಂತಹ ಮಹಿಳಾ ಅಧಿಕಾರಿಯೊಬ್ಬರ ಕ್ಷಿಪ್ರ ಕಾರ್ಯಾಚರಣೆ ಅಂತ ಹೇಳಲಾಗ್ತಾ ಇದೆ. ಅವರುಗಳು ಮೊದಲು ನಿರ್ಣಯವನ್ನು ತೆಗೆದುಕೊಂಡ ಬಳಿಕ ಬೆಳಗ್ಗೆ 11:30 ಸುಮಾರಿಗೆ ಪರಮೇಶ್ವರ್ ಅವರನ್ನು ಸಂಪರ್ಕಿಸಲಾಗಿತ್ತು ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ಸಮನ್ವಯತೆ ಕೊರತೆ, ಸಂವಹನದ ಕೊರತೆ, ಕೆಲವು ಅಧಿಕಾರಿಗಳ ಉನ್ನತ ಹುದ್ದೆಯಲ್ಲಿರುವಂಥವರ ಸ್ವಯಂ ನಿರ್ಧಾರ ಎಲ್ಲವೂ ಇದಕ್ಕೆ ಲೋಪ ಆಗಿ ಕಾಣಿಸ್ತಾ ಇದೆ. ಎಂತಹ ವಿಪರ್ಯಾಸ ಅಂದರೆ ಗೃಹ ಸಚಿವರಿಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಸಿಕ್ಕಿದ್ದೆ ಸಿಎಂ DCM ಘೋಷಣೆ ಮಾಡಿದ ನಂತರದಲ್ಲಿ. ಈ ವಿಚಾರನೇ ಈಗ ಶಾಕಿಂಗ್ ಅನ್ನಿಸ್ತಾ ಇರೋದು. ಪೊಲೀಸ್ ಅಧಿಕಾರಿಗಳು ಗೃಹ ಸಚಿವರ ಬಳಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರು. ಈ ಕಾರಣಕ್ಕಾಗಿ ತೆರೆದ ವಾಹನದಲ್ಲಿ ಮೆರವಣಿಗೆ ಸಹಿತ ಯಾವುದೇ ಕಾರ್ಯಕ್ರಮ ಬೇಡ ಅಂತ ಪರಮೇಶ್ವರ್ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರು. ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿ ಆಮೇಲೆ ಹೇಳ್ತೀವಿ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಅಷ್ಟರಲ್ಲಾಗಲೇ ಸಿಎಂ ಮತ್ತು DCM ಕಾರ್ಯಕ್ರಮದ ಬಗ್ಗೆ ಮಾಧ್ಯಮಗಳೆದುರು ಘೋಷಣೆ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಹಾಕಿದ್ರು. ನೋಡಿ, ವಿಧಾನಸೌಧದ ಮೆಟ್ಟಿಲ ಮೇಲೆ ನಡೆದಂತಹ ಸನ್ಮಾನ ಕಾರ್ಯಕ್ರಮ ವಿಚಾರದಲ್ಲೂ ಶಿಷ್ಟಾಚಾರ ಪಾಲನೆ ಆಗಿಲ್ಲ. ಶಿಸ್ತು ಮೀರಿ ನಡೆದಂತಹ ಕಾರ್ಯಕ್ರಮ ಅದು ಅನ್ನೋದು ಈಗ ಬಟಾಬಯಲಾಗಿದೆ. ಈ ಬಗ್ಗೆಯೂ ಪರಮೇಶ್ವರ್ ಅವರಲ್ಲಿ ಬಹಳ ಅಸಮಾಧಾನ ಇದೆ. ಕೊನೆಗೆ ಇಷ್ಟೆಲ್ಲ ಮಾಡಿ ಸಲಹೆಯನ್ನು ಉಲ್ಲಂಘಿಸಿ ನಡೆಸಿದಂತಹ ಕಾರ್ಯಕ್ರಮ ದುರಂತದಲ್ಲಿ ಅಂತ್ಯಗೊಂಡ ಬಗ್ಗೆಯೂ ಅವರಿಗೆ ಅಸಮಾಧಾನ ಇದೆ. ಈ ಮಹಾ ದುರಂತ ನಡೆದ ನಂತರದಲ್ಲಿ ಪರಮೇಶ್ವರ್ ಅವರು ನೇರವಾಗಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡ್ತಾರೆ. ಘಟನೆಯ ಬಗ್ಗೆ ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಒಟ್ಟಾರೆ ಇದು ಪೊಲೀಸ್ ವ್ಯವಸ್ಥೆಯ ನೈತಿಕತೆಯನ್ನು ಕೆಣಕಿದೆ. ಗೃಹ ಇಲಾಖೆಯ ಅಭಿಪ್ರಾಯಕ್ಕೆ ಮನ್ನಣೆ ನೀಡದೆ ಈ ರೀತಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳೋದಾದರೆ ತಮ್ಮ ಖಾತೆಯನ್ನೇ ಬದಲಾಯಿಸಿಬಿಡಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಅಷ್ಟಕ್ಕೂ ಪರಮೇಶ್ವರ್ ಅವರಿಗೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದಿಂದಲೂ ಉನ್ನತ ಶಿಕ್ಷಣ ಇಲಾಖೆಯ ಮೇಲೆ ಅವರು ಒಲವನ್ನು ಹೊಂದಿದ್ರು. ಈ ಹಿಂದೆ ಅವರು DCM ಆಗಿದ್ರು. 2 ಬಾರಿ ಗೃಹ ಇಲಾಖೆಯನ್ನು ನಿಭಾಯಿಸಿ ಅನುಭವ ಇದೆ. ಹೀಗಾಗಿ ತನಗೆ ಈ ಬಾರಿ ಮಾತ್ರ ಗೃಹ ಖಾತೆ ಬೇಡ ಅಂತ CM ಅವರಲ್ಲಿ ಬೇಡಿಕೆ ಇಟ್ಟಿದ್ರು. ಆದರೂ ಕೂಡ ಒಲ್ಲದ ಮನಸ್ಸಿನಿಂದ ಅವರು 2 ವರ್ಷಗಳಿಂದ ಈ ಗೃಹ ಖಾತೆಯನ್ನು ಇಲಾಖೆಯನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ. ಆದರೆ ಸಾಲು ಸಾಲು ಘಟನೆಗಳಿಗೆ ಪರಮೇಶ್ವರ್ ಅವರು ಹೊಣೆ ಹಾಕ್ತಿದ್ದಾರೆ. ಸದ್ಯ ಆಪ್ತರ ಬಳಿನೂ ಈ ಅಸಮಾಧಾನವನ್ನು ಅವರು ಹೊರಹಾಕಿದ್ದಾರೆ. ಇತ್ತೀಚೆಗೆ ಕರಾವಳಿಯಲ್ಲಿ ಏನು ಘಟನೆ ನಡೀತು, ಸರಣಿ ಹತ್ಯೆ ಪ್ರಕರಣಗಳು, ಜೊತೆಗೆ ವಿಧಾನ ಪರಿಷತ್ನಲ್ಲಿ ಆದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ CT ರವಿ ಅವರ ನಡುವೆ ನಡೆದಂತಹ ಗಲಾಟೆ, ಹಾಗೆ ಅದರ ಬಳಿಕ ಪೊಲೀಸ್ ಇಲಾಖೆಯನ್ನು ಬೇರಾರೋ ಹೈಜಾಕ್ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂತು. ಇವೆಲ್ಲವೂ ಪರಮೇಶ್ವರ್ ಅವರನ್ನು ಬೇಸರಗೊಳಿಸಿದೆ. ಜೊತೆಗೆ ಜಲಸಂಪನ್ಮೂಲ ಇಲಾಖೆ ಇಂಜಿನಿಯರ್ಗಳ ವರ್ಗಾವಣೆ ವಿಷಯವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಂತಹ DCM ಕ್ರಮದ ಬಗ್ಗೆಯೂ ಪರೋಕ್ಷವಾಗಿ ಅವರು ಇತ್ತೀಚೆಗೆ ಅಸಮಾಧಾನವನ್ನು ಹೊರಹಾಕಿದ್ರು. ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪರಮೇಶ್ವರ್ ಅವರ ಮಾತಿಗೆ ಬೆಲೆ ಇಲ್ವಾ ಅಥವಾ ರಾಜ್ಯ ನಾಯಕರು ಗೃಹ ಇಲಾಖೆಯನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರಾ ಅನ್ನುವ ಅನುಮಾನ ಮೂಡಿಸ್ತಾ ಇದೆ. ಪರಮೇಶ್ವರ್ ಅವರು ಮೊದಲೇ ಎಚ್ಚರಿಸಿದ್ರು ಅನ್ನೋ ಬಗ್ಗೆ ಈ RCB ಕೇಸ್ನಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಸಾಕ್ಷಿ ನುಡಿದಿದ್ದಾರೆ. ವಿಜಯೋತ್ಸವದಲ್ಲಿ ಅಷ್ಟು ಜನ ಸೇರ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅಷ್ಟು ಬಂದೋಬಸ್ತ್ ಮಾಡೋದಕ್ಕೆ ತಿಂಗಳುಗಟ್ಟಲೆ ಸಮಯ ಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಅಂದುಕೊಂಡಿದ್ದು ವಿಧಾನಸೌಧಕ್ಕೆ ಮಾತ್ರ ಕಾರ್ಯಕ್ರಮ ಸೀಮಿತ ಆಗಬೇಕು ಅಂತ. ಸರ್ಕಾರದ ಕಾರ್ಯಕ್ರಮ ಅಂದರೆ ಅದು ಬೇರೆ ಲೆಕ್ಕಾಚಾರ, ಆದರೆ ಇದು ಖಾಸಗಿ ಕಾರ್ಯಕ್ರಮ. ಹೀಗಾಗಿ ಶಿಷ್ಟಾಚಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ ಅಂತ ಹೇಳುವ ಮೂಲಕವಾಗಿ ಪರೋಕ್ಷವಾಗಿ DK ಅವರಿಗೂ ಟಾಂಗ್ ಕೊಟ್ಟಂತಿದೆ. ಯಾಕಂದರೆ DK ಅವರು ವಿಧಾನಸೌಧಕ್ಕಿಂತ HALನಲ್ಲಿ ಆಟಗಾರರನ್ನು ವೆಲ್ಕಮ್ ಮಾಡೋದ್ರಿಂದ ಹಿಡಿದು ಕ್ರೀಡಾಂಗಣದ ಕಾರ್ಯಕ್ರಮದ ವಿಚಾರದಲ್ಲಿ ಹೆಚ್ಚು ಫೋಕಸ್ ಮಾಡಿದರು. ಈಗ ಸತೀಶ್ ಜಾರಕಿಹೊಳಿ ಅವರ ಮಾತುಗಳಲ್ಲಿ ಯಾರ್ಯಾರ ತಪ್ಪಾಗಿದೆ ಅನ್ನೋದನ್ನು ಪರೋಕ್ಷವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಲೋಪದೋಷ ಎಲ್ಲಾಗಿದೆ ಅನ್ನೋದನ್ನು ಹೇಳೋದು ಕಷ್ಟ. ಹೀಗೆಲ್ಲ ಆಗಬಹುದು ಅಂತಾನೆ ಗೃಹ ಸಚಿವರು ಮೊದಲೇ ಮೆರವಣಿಗೆ ಬೇಡ ಅಂತ ಎಚ್ಚರಿಸಿದ್ರು. ಸಡನ್ ಆಗಿ ಇಷ್ಟೊಂದು ಜನ ಸೇರಿದ್ರೆ ಏನು ಮಾಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿರೋದು ಯಾಕೆ ಅಂತ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ ಅಂತಲೂ ಹೇಳಿದ್ದಾರೆ. ವಿಜಯೋತ್ಸವ ಮೆರವಣಿಗೆ ಬೇಡ ಅಂತ ಪರಮೇಶ್ವರ್ ಹೇಳಿದ್ರು. ಮುಂದೆ ತನಿಖಾ ವರದಿಯಲ್ಲಿ ಸತ್ಯಾಂಶ ಬಯಲಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರ ಮಾತುಗಳಲ್ಲಿ ಗೃಹ ಸಚಿವರಿಗಂತೂ ಕ್ಲೀನ್ ಚಿಟ್ ಸಿಕ್ಕಿದೆ. ವೀಕ್ಷಕರೇ, ಈ ವರ್ಷದ ಆರಂಭದಲ್ಲೇ ಕಾಂಗ್ರೆಸ್ ವರಿಷ್ಠರನ್ನು ಭೇಟಿ ಮಾಡಿ ರಾಜ್ಯಕ್ಕೆ ಬಂದಂತಹ ಪರಮೇಶ್ವರ್ ಅವರು ಗೃಹ ಖಾತೆಯಿಂದ ಕೆಳಗಿಳಿಯುವಂತಹ ಸೂಚನೆಯನ್ನು ಕೊಟ್ಟಿದ್ರು. ಹೊತ್ತಲ್ಲದ ಹೊತ್ತಲ್ಲಿ ರಾಜೀನಾಮೆ ಬಗ್ಗೆ ಮಾತಾಡಿ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿದ್ರು. ಸರ್ಕಾರ ಅಧಿಕಾರಕ್ಕೆ ಬಂದ ಆರಂಭದಿಂದಲೂ ಗೃಹ ಖಾತೆಯನ್ನು ನಿರ್ವಹಿಸೋದಕ್ಕೆ ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಈ ಘಟನೆಯ ನೇರ ಜವಾಬ್ದಾರಿ ಹೊಣೆ ಪರಮೇಶ್ವರ್ ಅವರ ಮೇಲೆ ಬಂದಿದೆ. ಎಚ್ಚರಿಕೆ ಕೊಟ್ಟರೂ ಕೂಡ ಅವರವರೇ ನಿರ್ಧಾರವನ್ನು ತೆಗೆದುಕೊಂಡು ಈಗ ನನ್ನ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನ ಆಗ್ತಿದೆ ಅನ್ನೋ ಬೇಸರ ಪರಮೇಶ್ವರ್ ಅವರಲ್ಲಿ ಇರಬಹುದು. ಮೊದಲೇ ವಿಧಾನಸೌಧದ ಎದುರು ಕಾರ್ಯಕ್ರಮ ಮಾಡೋದು ಉತ್ತಮ ಅಲ್ಲ ಅಂತ ಪೊಲೀಸ್ ಇಲಾಖೆ ಸಲಹೆಯನ್ನು ಕೊಟ್ಟಿತ್ತು. ಪರಮೇಶ್ವರ್ ಅವರು ಇದನ್ನು ಅರ್ಥ ಮಾಡ್ಕೊಂಡಿದ್ರು. ಆದರೆ ಸರ್ಕಾರದ ಉಳಿದಂಥವರು ಇದನ್ನು ನಿರ್ಲಕ್ಷ್ಯ ಮಾಡ್ತಾರೆ.
ಹೀಗಾಗಿ ಎರಡೂ ಕಡೆಗಳಲ್ಲಿ ಜನಸಂದಣಿ ನಿಯಂತ್ರಣ ಮಾಡೋದು ಪೊಲೀಸರಿಗೆ ಅತ್ಯಂತ ಕಷ್ಟ ಆಗುತ್ತೆ. ಇನ್ನು ತಂಡದ ಸ್ವಾಗತಕ್ಕೆ ಸ್ವಯಂ ಉಪಮುಖ್ಯಮಂತ್ರಿಗಳೇ ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ, ಅದು ಕೂಡ ಪ್ರೋಟೋಕಾಲನ್ನು ಮೀರಿ. ಅಲ್ಲಿ ಫೋಟೋಗಳಿಗೂ ಪೋಸ್ ಕೊಟ್ಟಿದ್ರು. ಎಲ್ಲವನ್ನ ರಾಜ್ಯದ ಜನ ಗಮನಿಸಿದ್ದಾರೆ. ಇನ್ನು ವಿಧಾನಸೌಧದ ಬಳಿ ನಡೆದಂತಹ ಕಾರ್ಯಕ್ರಮದಲ್ಲೂ ರಾಜಕೀಯ ನಾಯಕರ ಕುಟುಂಬದ ಸದಸ್ಯರುಗಳು ಫೋಟೋ ತೆಗೆಸಿಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು. ಅಲ್ಲೂ ಕೂಡ ಭದ್ರತೆಯ ಬಗ್ಗೆ ಪ್ರಶ್ನೆ ಮಾಡುವಂತಿತ್ತು. ಇನ್ನು ಕೊನೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ರಾಜ್ಯಪಾಲರು ಕೂಡ ಮುಜುಗರ ಪಡುವಂತಾಯಿತು. ಅಲ್ಲಿ ರಾಜ್ಯಪಾಲರಿಗೆ ಯಾವುದೇ ರೀತಿಯಾದಂತಹ ಮನ್ನಣೆ ಅಥವಾ ಗೌರವ ಸಿಗಲಿಲ್ಲ. ಈ ರೀತಿಯಾಗಿ ಸಾಲು ಸಾಲು ತಪ್ಪುಗಳನ್ನು ಮಾಡಿ ಸರ್ಕಾರ ಜನರ ದೃಷ್ಟಿಯಲ್ಲಿ ತಮ್ಮದೇನೂ ತಪ್ಪಿಲ್ಲ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಪೊಲೀಸ್ ಅಧಿಕಾರಿಗಳನ್ನು ಅದಕ್ಕೆ ಗುರಿಯಾಗಿಸುವ ಮೂಲಕವಾಗಿ ಅಮಾನತಿನ ಶಿಕ್ಷೆಯನ್ನು ವಿಧಿಸಿದೆ. ಆದರೆ ದೃಶ್ಯಗಳಲ್ಲಿ ನಾವೆಲ್ಲರೂ ನೋಡಿದ್ದೀವಿ, ಸ್ಟೇಡಿಯಂನಲ್ಲಿ ಆ ನೂಕುನುಗ್ಗಾಟದಲ್ಲಿ ಗಾಯಗೊಂಡಂತಹ ಜನಸಾಮಾನ್ಯರನ್ನು ಪೊಲೀಸರೇ ಎತ್ಕೊಂಡೋಡಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಒಂದು ಆಂಬ್ಯುಲೆನ್ಸ್ ಕೂಡ ಅಲ್ಲಿ ಇರಲಿಲ್ಲ. ತಮ್ಮ ಹೊಯ್ಸಳ ವಾಹನದಲ್ಲಿ ಎಷ್ಟೋ ಮಂದಿಯನ್ನು ಅವರು ಕಾಪಾಡಿದ್ದಾರೆ. ಇನ್ನು ಪೊಲೀಸ್ ಗುಪ್ತಚರ ಇಲಾಖೆಗೂ ಕೂಡ ಸರ್ಕಾರ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದೆ. ಈ ಗುಪ್ತಚರ ಇಲಾಖೆ ನೇರವಾಗಿ ಮುಖ್ಯಮಂತ್ರಿಗಳ ಅಧೀನದಲ್ಲಿ ಬರುತ್ತೆ. ರಾಜ್ಯದಲ್ಲಾಗುವ ರಾಜಕೀಯ ಬೆಳವಣಿಗೆಗಳು ಸೇರಿದಂತೆ ಬೇರೆ ಬೇರೆ ಚಟುವಟಿಕೆಗಳ ಬಗ್ಗೆ ಪ್ರತಿನಿತ್ಯ ಮುಖ್ಯಮಂತ್ರಿಯವರಿಗೆ ವರದಿ ರೂಪದಲ್ಲಿ ಮಾಹಿತಿ ಹೋಗ್ತಾ ಇರುತ್ತೆ. ಇದಲ್ಲದೆ ಗುಪ್ತದಳದ ಮುಖ್ಯಸ್ಥರೇ ದಿನಕ್ಕೊಮ್ಮೆ ಮುಖ್ಯಮಂತ್ರಿಗಳನ್ನು ವೈಯಕ್ತಿಕವಾಗಿ ಭೇಟಿ ಮಾಡ್ತಾರೆ. ರಾಜ್ಯದಲ್ಲಿನ ಪ್ರಮುಖ ವಿದ್ಯಮಾನಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಕೊಟ್ಟು ಚರ್ಚೆ ಮಾಡ್ತಾರೆ. ಇದು ಸಿದ್ದರಾಮಯ್ಯ ಅವರು ಅಂತಲ್ಲ, ಯಾರೇ ಮುಖ್ಯಮಂತ್ರಿ ಆದರೂ ಪೊಲೀಸ್ ಇಲಾಖೆ ನಡೆಸ್ಕೊಂಡು ಬಂದಿರುವ ಕ್ರಮ ಇದು. ಸಾಮಾನ್ಯವಾಗಿ ಈ ಗುಪ್ತಚರ ಇಲಾಖೆಯ ಮುಖ್ಯಸ್ಥರ ಹುದ್ದೆಗೆ ಮುಖ್ಯಮಂತ್ರಿಗಳಿಗೆ ನಂಬಿಕಸ್ಥರಾದಂತಹ ಹಿರಿಯ IPS ಅಧಿಕಾರಿಗಳನ್ನು ನೇಮಕ ಮಾಡಲಾಗುತ್ತೆ. ಯಾವುದೇ ದೃಷ್ಟಿಕೋನದಿಂದ ನೋಡಿದ್ರು ನಾವು ಪೊಲೀಸರು ಈ ಒಂದು RCB ಘಟನೆಯಲ್ಲಿ ತಮ್ಮ ಶಕ್ತಿ ಮೀರಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅನ್ನೋದು ಸ್ಪಷ್ಟ. ಆದರೆ ಹಿರಿಯ ಅಧಿಕಾರಿಗಳು ಒಂದಷ್ಟು ನಿಯಮ ಪಾಲನೆ ಮಾಡೋದರಲ್ಲಿ ಎಡವಿದ್ದಾರೆ. ಸರ್ಕಾರ ಹೇಳಿದಾಗ ರೈಟಿಂಗಲ್ಲಿ ಕೊಡಬಹುದಿತ್ತಲ್ಲ ಅನ್ನೋ ಆರೋಪನೂ ಕೂಡ ಕೇಳಿ ಬಂದಿದೆ. ಆದರೆ ಅದೆಲ್ಲವನ್ನ ಬದಿಗಿಟ್ರೆ ತಮ್ಮ ಶಕ್ತಿ ಮೀರಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಪೊಲೀಸ್ ಅಧಿಕಾರಿಗಳನ್ನು ಮಾತ್ರ ಇದರಲ್ಲಿ ಹೊಣೆ ಮಾಡಿರೋದು ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವೀಕ್ಷಕರೇ, ಇಲ್ಲಿ ಎಲ್ಲ ಸತ್ಯ ಗೊತ್ತಿರೋದೇ ಪರಮೇಶ್ವರ್ ಅವರಿಗೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು, ಆದರೆ ಅದನ್ನು ಬಹಿರಂಗವಾಗಿ ಹೇಳೋದಕ್ಕಾಗೋದಿಲ್ಲ. ಆದರೆ ಪರೋಕ್ಷವಾಗಿ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಅವರ ಹೇಳಿಕೆಯನ್ನು ನಾವು ಗಮನಿಸಬೇಕು. ಇಂತಹ ಘಟನೆಗಳು ಆಗಬಾರ್ದು ಅನ್ನೋ ವಿಚಾರದಲ್ಲಿ ಗೃಹ ಇಲಾಖೆಯಿಂದ ಒಂದು ಹೊಸ SOP ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರನ್ನು ಮಾಡ್ತೇವೆ. ಇನ್ಮುಂದೆ ಯಾವುದೇ ದೊಡ್ಡದಾದಂತಹ ಸಮಾರಂಭ, ಸಭೆ, ವಿಜಯೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ನಿರ್ದೇಶನ ಏನು ಬರುತ್ತೋ ಅದರ ಚೌಕಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಆ ಮೂಲಕವಾಗಿ ಈ RCB ಕಾರ್ಯಕ್ರಮದಲ್ಲಿ ಪೊಲೀಸ್ ನಿರ್ದೇಶನದ ಚೌಕಟ್ಟಿನಲ್ಲಿ ಕಾರ್ಯಕ್ರಮ ಮಾಡಿಲ್ಲ ಅನ್ನೋದನ್ನು ಒಪ್ಪಿಕೊಂಡಂತಾಗಿದೆ. ವೀಕ್ಷಕರೇ, ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಅನುಭವಿ ನಾಯಕ. ಹಿಂದಿನ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಹಲವು ಖಾತೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಸಚಿವರಾಗಿ ಹೆಸರನ್ನು ಗಳಿಸಿದ್ದಾರೆ. ಗೃಹ ಸಚಿವರಾದ ನಂತರ ರಾಜ್ಯದಲ್ಲಿ ನಡೀತಾ ಇರುವಂತಹ ಹಲವು ಘಟನೆಗಳಿಗೆ ಪರೋಕ್ಷವಾಗಿ ಅವರನ್ನು ಹೊಣೆ ಮಾಡುವಂತಹ ಪ್ರಯತ್ನಗಳು ನಡೀತಿದೆ ಅನ್ನೋ ಆರೋಪ ಇದೆ. ಗೃಹ ಸಚಿವರಾಗಿ ಅವರು ಅನೇಕ ಅಸಹಾಯಕ ಪರಿಸ್ಥಿತಿಗಳನ್ನು ಎದುರಿಸಿದ್ದಾರೆ ಅನ್ನೋ ವದಂತಿಗಳಿದೆ. ಗೃಹ ಖಾತೆಯಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದೇ ಇದ್ರೂ ಅನಿವಾರ್ಯವಾಗಿ ಒತ್ತಡದ ಕಾರಣಕ್ಕೆ ನಿಭಾಯಿಸುತ್ತಿದ್ದಾರೆ ಅನ್ನೋ ಮಾತಿದೆ. ಇನ್ನು ಸರ್ಕಾರಕ್ಕೂ ಕೂಡ ಪರಮೇಶ್ವರ್ ಅವರನ್ನು ಹೊರತುಪಡಿಸಿ ಬೇರೆ ಆಯ್ಕೆಗಳು ಇದ್ದಂತೆ ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಈ RCB ಸಂಭ್ರಮಾಚರಣೆ ವಿಚಾರದಲ್ಲಿ ಸರ್ಕಾರ ಎಡವಿರೋದಂತೂ ಸ್ಪಷ್ಟ. ಈಗ 11 ಬಲಿಯಾಗಿದೆ, ಮಹಾದುರಂತ ನಡೆದೇ ಹೋಗಿದೆ. ಹಾಗಾದರೆ ವೀಕ್ಷಕರೇ, ಬೆಂಗಳೂರಿನ ಈ ಮಹಾದುರಂತದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್, ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು ವೀಕ್ಷಕರೇ.